ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಗ್ಲಿಟ್ಸ್. ಈ ಸಲದ ನಮ್ಮ ಗಾಯೂಸ್ ಗ್ಲಿಟ್ಸ್ ಸ್ವಾವಲಂಬನ ಸಂತೆ ತುಮಕೂರಿನಲ್ಲಿ ನಡೀತಾ ಇದೆ, ಗೌರ್ಮೆಂಟ್ ಕಾಲೇಜ್ ಆವರಣದಲ್ಲಿ. ಇದೇ ಮಾರ್ಚ್ 8ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ನಾವು ನಿಮಗೆ ಅಲ್ಲಿ ಸಿಗ್ತೀವಿ. ಮಿಸ್ ಮಾಡದೆ ಬನ್ನಿ. ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಗ್ಲಿಟ್ಸ್. ಇದು ನಮ್ಮ ಲೇಔಟ್ ರೋಡು. ತುಂಬಾ ಕಸ ಎಲೆ ಬಿದ್ದು ತುಂಬ ಅಂದರೆ ತುಂಬ ಕೊಳಕಾಗ್ಬಿಟ್ಟಿತ್ತು ರೋಡು. ಹಾಗಾಗಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನಮಗೆ ಓಡಾಡ್ಲಿಕ್ಕೆ ಕಷ್ಟ. ಸ್ವಲ್ಪ ಈ ವಿಂಟರ್ ಅಂದರೆ ಚಳಿಗಾಲ ಮುಗಿದ್ರೆ ಎಲೆ ಉದುರೋದು ಕಡಿಮೆ ಆಗುತ್ತೆ ಅಂದ್ಕೊಂಡು ಇಲ್ಲಿ ತನಕ ವೆಯ್ಟ್ ಮಾಡಿ ಈಗ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಕ್ಲೀನ್ ಆಗ್ತಾಯಿದೆ. ಅದೇ ಎಲ್ಲ ಒಂದೊಂದೇ ಸ್ವಲ್ಪ ಕ್ಲೀನ್ ಇಟ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಇನ್ನೂ ಒಂದೊಂದೇ ಕೈ ಹಾಕ್ತಾಯಿದ್ದೀವಿ. ಮನೆ ಕೆಲಸ ಮಾತ್ರ ಮುಗೀತಿಲ್ಲ, ಅದೇ ಒಂದು ಆತಂಕ. ಪರವಾಗಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಮನೆ ಹತ್ರ ಕಾರ್ವಿಂಗ್ ವರ್ಕ್ ಸ್ವಲ್ಪ ಚೆನ್ನಾಗಾಗಿತ್ತು, ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅಂತ ಈ ಕ್ಲಿಪ್ಪಿಂಗ್ನ ನಾನು ಮಾಡ್ತಾಯಿದ್ದೀನಿ. ಗಾರ್ಡನ್ನು ಈ ಚಳಿಗಾಲದಲ್ಲೂ ಇಷ್ಟು ಚೆನ್ನಾಗಿ ಹಸಿರಾಗಿದೆ ಅಂತ ಅನ್ನೋದೇ ನಮಗೆ ಖುಷಿ. ಚೆನ್ನಾಗಿ ಬಂದಿದೆ. ಗಿಡಗಳು ಯಾವುದೂ ಚಳಿಗಾಲದಲ್ಲಿ ಬತ್ತೋಗಲಿಲ್ಲ, ಚೆನ್ನಾಗೇ ಬಂದಿದೆ. ಇನ್ನು ಈಗ ತೋರಿಸ್ತಾ ಇರೋ ಕ್ಲಿಪ್ಪಿಂಗು ಒಂದು 3-4 ದಿನ ಮುಂಚಿಂದು. ಅದ್ರ ಜೊತೆಗೆ ಇವತ್ತಿನ ಇಂಪ್ರೂವ್ಮೆಂಟ್ಸ್ ಏನಿದೆ ಅದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಮುಂಬಾಗಿಲು ಮೇಲೆ ಒಂದು ಶೀಟ್ ಕವರ್ ಮಾಡಿದ್ದೀವಿ, ಬಿಕಾಸ್ ಅಲ್ಲಿ ಪಾಲಿಷ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಿಸಿಲು ಬೀಳಬಾರ್ದು ಅಂಥೇಳಿ. ಇದು ಮುಂದಿನ ಬಾಗಿಲದೆಲ್ಲ ಉಜ್ಕೊಳ್ತಾ ಇದ್ದಾರೆ ಪಾಲಿಷ್ ಮಾಡಲಿಕ್ಕೆ. ಇದು ಹೇಳ್ತೀನಿ ಮುಂದೆ ನಿಮಗೆ ತಿಳಿಸ್ತೀನಿ. ಅರ್ಧ ವರ್ಕು ಯಾವುದು ಕಂಪ್ಲೀಟ್ ಆಗಿಲ್ಲ. ನಿಮಗೇನಾದರೂ ಒಂದು ಕರೆಕ್ಟಾಗಿ ತೋರಿಸೋಣ ಅಂದರೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕೋಸ್ಕರ. ನೋಡಿ, ಇಲ್ಲಿಂದ ಬಂದರೆ ಬಾಲ್ಕನಿಯಲ್ಲಿ ಹಂಚು ಹಾಕ್ಸ್ಬೇಕಿನ್ನು. ಅದಕ್ಕೆ ಇನ್ನೊಂದು ಕೋಟ್ ಪೇಂಟ್ ಆಗಬೇಕು. ಪಾಪ ನನಗೇ ಪೇಷನ್ಸೇ ಇಲ್ಲ ಅನ್ನೋ ಅಷ್ಟು ಆಗಿದೆ. ಮಾಡಿಸ್ತಾ ದೊಡ್ಡ ಮನೆ ಕೆಲಸ ಅನಿಸ್ತಾ ಇದೆ. ಹಾಗೆ ಸ್ವಲ್ಪ ಹೊತ್ತು ಮೇಲೆ ಬಂದು ನಿಂತ್ಕೊಂಡು ಈ ಹಸಿರು ನೋಡ್ತಾ ಇದ್ದರೆ ಏನೋ ಮನಸ್ಸಿಗೆ ನೆಮ್ಮದಿ. ಹಾಗೆ ಬರ್ತಾ ಇರ್ತೀವಿ ಪ್ರತಿದಿನ ಬೆಳಗ್ಗೆ. ಇವಾಗ 6:00ವರೆಗೆ ನಾವು ಆಲ್ರೆಡಿ ಹೊಸ ಮನೆ ಹತ್ರ ಇರ್ತೀವಿ. ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಕ್ಲಿಪ್ಪಿಂಗ್ ಕೂಡ ಶೇರ್ ಮಾಡ್ತೀನಿ, ನಾಳಿನ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನಾನು. ಈಗ ನೋಡಿ ಗಾರ್ಡನ್ ಹೇಗೆ ಕಾಣಿಸುತ್ತೆ ಮೇಲಿಂದ. ಇದು ಮೆಟ್ಲು ಹತ್ತಿದ ತಕ್ಷಣ ಕಟ್ಟೆ, ಇದು ಒಂದು ಸೈಡ್ ಲೆಫ್ಟ್ ಕಟ್ಟೆ. ಇಲ್ಲೂ ಕೂಡ ಹಂಚು ಬರುತ್ತೆ. ಈಗ ಮತ್ತೆ ಸದ್ಯಕ್ಕೆ ಶೀಟ್ ಹಾಕಿದ್ದೀವಿ, ಹಂಚು ಬರುತ್ತೆ. ಇಲ್ಲಿ ಕಲ್ಲಿನ ಕಂಬಗಳು, ಅಲ್ಲಿ ಕಿಚನ್ನು. ಓಕೆ, ರೈಟ್ ಸೈಡ್ ಕಟ್ಟೆ. ಇದು ಮಂಚ, ಇದು ಇಲ್ಲಿ ಮಾಡಿಟ್ಟಿದ್ದಾರೆ. ಇದು ಮಂಚ, ಟ್ರೆಡಿಷನಲ್ ಕಾಟ್. ಅಲ್ಲಿ ಅಣ್ಣರು ಕುಂತಾರೆ, ನಮ್ಮ ಅಣ್ಣರು ಹಿಡಿತಾರೆ ಆ ಕಡೆ ಇತ್ಲ ಕಡೆ ಹೋದ್ರೆ. ಇಲ್ಲಿ ನೀವು ನೋಡ್ತಾ ಇರೋದು ಸಂಜೆ ಮಲ್ಗೆ. ಇವತ್ತು ಕಟ್ಟೋಣ ಅಂತ ಸಿಕ್ಕಾಪಟ್ಟೆ ಬಿಡಕ್ ಶುರು ಆಗಿದೆ. ದುಂಡು ಮಲ್ಗೆ ಇಟ್ಕೊಂಡಿದ್ದೆ, ಬಿತ್ತ ಹೋತು 7 ಸತಿ ದುಂಡು ಮಲ್ಗೆ, ಸಂಜೆ ಮಲ್ಗೆ ಎಲ್ಲ ಏನೋ ಸೀಸನ್ ಅಲ್ಲ ಅಂದ್ರು ಅಮ್ಮ ದುಂಡು ಮಲ್ಗೆದು. ಅದ್ರ ಶುರು ಆಯ್ತು. ಹಾಗೆ ಇನ್ನೊಂದೇನು ಗೊತ್ತಾ, ಇವತ್ತು ನಿಮಗೆ ಏನು ತೋರಿಸ್ಬೇಕಂತಿದ್ದೀನಿ ಅಂದ್ರೆ ವಾಟರ್ ಆಪಲ್. ಇಲ್ಲಿ ನೋಡಿ, ರೋಸ್ ಆಪಲ್ ಅಂತ ಹೇಳ್ತೀವಿ, ವಾಟರ್ ಆಪಲ್ ಅಂತ ಹೇಳ್ತೀವಿ. ಝೂಮ್ ಮಾಡಿ ಬನ್ನಿ ಹತ್ರಕ್ಕೆ. ಝೂಮ್ ಮಾಡಿದ್ರೆ ಮಂಜು ಹಾಕತ್ತಂತೆ. ಇಲ್ಲಿ ನೋಡಿ, ಇದು ವಾಟರ್ ಆಪಲ್. ಪ್ರತಿ ಎಲೆಗೂ ಎಷ್ಟಾಗಿದೆ ನೋಡಿ. ನನಗಂತೂ ಇದು ಯಾವಾಗ ಬಿಡುತ್ತೋ ಅನ್ನೋಂಗಾಗಿದೆ. ಏನಕ್ಕೆ ಗೊತ್ತಾ, ಇದು ತಿನ್ನೋದಕ್ಕಿಂತ ಆ ಗಿಡದಲ್ಲಿ ನೋಡುವಾಗ ಎಲ್ಲಾ ಕಡೆಯೂ ಹೂ ಬಿಟ್ಟಿದೆ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಹಣ್ಣು. ಇದು ದೊಡ್ಡದಾಯ್ತು. ಮೊನ್ನೆ ತಾನೇ ಬೈಕೊಳ್ತಾ ಇದ್ದೆ ನಾನು, ಇಷ್ಟು ದೊಡ್ಡದಾದ್ರೂ ಬಿಡ್ಲಿಲ್ಲಲ್ಲ. ನನ್ನ ಕಸಿನ್ ಮನೆಯಲ್ಲಿ ಆಲ್ರೆಡಿ ಬಿಟ್ಬಿಟ್ಟಿದೆ ಅಂತ. ಫುಲ್ ಗಿಡ ತುಂಬಾ ಈಚಾಗಿದೆ. ನೋಡೋಣ ಅದು ಬಿಟ್ಟ ಮೇಲೆ ಹೆಂಗ್ ಕಾಣಿಸುತ್ತೆ. ಇರ್ತಿರಲ್ಲ, ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಅವಾಗ. ಇನ್ನ ಇದೆ, ಹೊರಗಡೆ ಎಲ್ಲ ತುಂಬಾ ಮುಗ್ಬಿಟ್ಟಿದೆ. ಬನ್ನಿ ಹರ್ಕೊಂಬರೋಣ. ಹಾಗೆ ಮನೆ ಹತ್ರ ಸ್ವಲ್ಪ ಏನೇನ್ ನಡೀತಾ ಇದೆ ತೋರಿಸ್ತೀನಿ. ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ. ತುಂಬಾ ಗಲೀಜಾಗ್ಬಿಟ್ಟಿತ್ತು, ಅಂದ್ರೆ ಎಲ್ಲ ಕಸ ಸಿಮೆಂಟ್ ಎಲ್ಲ ಬಿದ್ದು ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಒಂದೊಂದೇ ಕೆಲ್ಸಗಳಾಗ್ಲಿ ಅಂತ. ಒಳಗಡೆ ಕೆಲಸ ಮಾತ್ರ ಇನ್ನ ಆಗಿಲ್ಲ. ಇಲ್ಲೊಂದು ಹೂ ಸಿಕ್ತು ನನ್ಗೆ. ಅಜ್ಜಿ ಆರಾಮಾಯ್ತಾ ಬರ್ತಾ? ಇಲ್ಲಿ ನೋಡ್ಬೋದು ಎಷ್ಟು ಮೊಗ್ಬಿಟ್ಟಿದೆ ಅಂತ. ನಾನು ನಿನ್ನೆ ಫುಲ್ ಅದನ್ನೆಲ್ಲ ಕುಯ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಮುಟ್ಕೊಳ್ಳೇಬೇಕು, ಹೂ ಕಟ್ಲೇಬೇಕು ಅನ್ಕೊಂಡು ಎಲ್ಲ ಕೇಳ್ತಾ ಇದ್ದೀನಿ. ಇವತ್ತು ನೋಡೋಣ. ಕತ್ಲಾಗತ್ತೆ, ಒಳಗಡೆನೂ ತೋರಿಸ್ತೀನಿ ನಿಮಗೆ ಏನ್ ಕೆಲಸ ನಡೀತಾ ಇದೆ ಅಂತ. ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಬಟ್ ಒಂದೇ ಒಂದ್ ಮಾತ್ರ ರಿವೀಲ್ ಮಾಡೋದೇ ಇಲ್ಲ ಕೊನೆಯವರೆಗೂ. ನೋಡೋಣ ಅದು ಹೆಂಗ್ ಬರುತ್ತೆ, ಔಟ್ಕಮ್ ಗೊತ್ತಿಲ್ಲ. ಆಮೇಲೆ ಅದು ಬಂದ ಮೇಲೆ ನಿಮಗೆ ಜೊತೆ ಹಂಚ್ಕೊಳ್ತೀನಿ ನಾನು. ಹೌದಾ?
ಹೌದಾ, ಯಾಕೆ ಹೇಳ್ದೆ ಇವ್ರಿಗೆ, ನಾನು ಬೇಡ ಅಂದ್ರು. ಇದು ಎಷ್ಟಿರ್ಲಿ? ಹೌದಾ? ಓ, ಅಷ್ಟು ದೊಡ್ಡದು ಸಿಗುತ್ತಾ? ಓ, ಸರಿ. ಚೆನ್ನಾಗೈತಲ್ಲ ಮನೆ, ಚೆನ್ನಾಗೈತೆ ಅಲ್ಲ. ಹ್ಮ್, ಹಂಗೇನು ಬಹಳ ಚೆನ್ನಾಗಿದೆ. ಇದು ನೀವು ಕೊಟ್ಟಿದ್ದು ಬಹಳ ಚೆನ್ನಾಗಿದ್ದು. ಈಗ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತೈತಿ. ಹೌದು. ಇಲ್ಲಿ ನೀವು ನೋಡ್ತಾ ಇರೋದು ಉಯ್ಯಾಲೆ ಆಕ್ಚುಲಿ ಮಾಡಿಸಿದೀವಿ, ಆಚಾರ್ಯರು ಮಾಡಿದ್ದಾರೆ. ಅವ್ರ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿ, ವರ್ಕ್ ಮಾತ್ರ ಬಹಳ ಚೆನ್ನಾಗಿ ಬರ್ತಾ ಇದೆ. ಒಂದೊಂದು ಮಾಸ್ಟರ್ ಪೀಸ್ ತರ ಬರ್ತಾ ಇದೆ. ಇದು ಏನ್ ಇಷ್ಟು ಹೈಟ್ ಇದೆ ಅಂತ ನಿಮ್ಗೆ ಅನ್ಸ್ಬೋದು. ನಮ್ಗೆ ಗೊತ್ತಾಗ್ಲಿಲ್ಲ, ನಮ್ದು ಮೌಲ್ಡಿಂಗ್ ಹಾಕ್ಸಿರೋದೇ 12 ಅಡಿಗೆ. ಸೊ ಹಂಗಾಗಿ ಇದು ಇನ್ನ ನಾವು ಉಕ್ಸು ಲಿಂಕ್ಸ್ ತರ್ಬೇಕು ನಾವಿನ್ನ. ದೇವ್ರ ಮನೆದು ನಿಮ್ಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾರ್ವಿಂಗ್ ಎಲ್ಲ ಮಾಡಿದ್ದಾರೆ. ಇದು ಆಲ್ರೆಡಿ ಫಿಟ್ ಆಗಿದೆ. ಪಿಲ್ಲರ್ 2 ಪಿಲ್ಲರ್ ಫಿಟ್ ಮಾಡಿದ್ದಾರೆ. ಇದ್ರ ಮೇಲಕ್ಕೆ ಏನ್ ಬರುತ್ತೆ ಅದಕ್ಕೆ ಏನಂತಾರ ಆಚಾರ್ಯ? ಮೇಲೆ ಚಾವಣಿ, ಚಾವಣಿ, ತೋರಣ ಪುಟ್ಟಿ. ಓಕೆ ಓಕೆ, ಹಾ, ಅದು ಹೊರಗಡೆ ಇದೆ ಅಲ್ಲ, ತೋರ್ಸ್ಕೊಂಡ್ ಬರ್ತೀನಿ. ಹಾ, ಇಲ್ಲಿ ನೋಡಿ, ಇದು ಡಿಸೈನು. ನಾನು ಬೆಳಗ್ಗೆನೂ ಅದೇ ಅಂತ, ಬಹಳ ಚೆನ್ನಾಗಿದೆ ಡಿಸೈನ್ ಅಂತ. ಇದು ದೇವ್ರ ಮನೆ ಒಳಗಡೆ ಮಂಟಪಕ್ಕೆ ಹೊರಗಡೆ ಏನ್ ಚಾವಣಿ ಅಂದ್ರಲ್ಲ ಅದಕ್ಕೂ ಬರುತ್ತೆ ಇದು. ಆಮೇಲೆ ಈ ಡಿಸೈನು ನಮ್ಮ ಮೇನ್ ಡೋರಿಗೆ ಬರುತ್ತೆ. ಹಾಗೆ ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ ಆನೆ, ಇದು ಆನೆ ನಮ್ಮ ಮೇನ್ ಡೋರ್ ಅಕ್ಕಪಕ್ಕ ಬರುತ್ತೆ. ಆನೆ ಮತ್ತೆ ನವಿಲು ಎರಡು ಕೂಡ ಮೇನ್ ಡೋರ್ನ ಅಕ್ಕಪಕ್ಕ ಬರುತ್ತೆ. ಇದು 2 ಬರುತ್ತೆ. ಇಲ್ಲೇನು ಉಜ್ತಾ ಇದ್ರಲ್ಲ ಇದೇ ಚಾವಣಿ. ಇದು ಮೇನ್ ಡೋರ್ದ ಅಲ್ಲ, ದೇವ್ರ ಮನೆದು. ದೇವ್ರ ಮನೆದು ಇದು ದೇವ್ರ ಮೇನ್ ಡೋರ್ದು. ಹಾ, ಇದು ಕೆಳಭಾಗಕ್ಕೆ ಬರುತ್ತೆ. ಇದು ಮನೆ ಮುಖ್ಯ ದ್ವಾರ ಅಂದ್ರೆ ಏನು, ಈ ಮೇನ್ ಡೋರ್ ಇದೆಲ್ಲ ಇಲ್ಲಿ, ಇಲ್ಲಿ ಮೇಲಕ್ಕೆ ಹಿಂಗ್ ಬರುತ್ತೆ ಚಾವಣಿ. ಓ, ಓಕೆ. ಹಾ, ಅದು ಖಾಲಿ ಇರುತ್ತಾ ಅಲ್ಲಿ? ಅದೇ ಡಿಸೈನ್. ಓ, ನೆನೆ ಹೇಳಿದ್ರಿ, ಕರೆಕ್ಟ್. ಹೌದಾ? ಏನ್ ಯಾವ್ದು ವಿಗ್ರಹ? ಗಣಪತಿ, ಆನೆ, ಗಣಪತಿ. ಓಕೆ, ಇಡಬಹುದು. ಇದು ಆಕ್ಚುಲಿ ಒಳಭಾಗ. ಇದು ಉಲ್ಟಾ ತಿರ್ಗ್ಸಿ ಹಾಕಿದಾಗ, ಆಮೇಲೆ ಇಲ್ಲಿ ನೋಡಿ ಇದಕ್ಕೆಲ್ಲ ಒಂದೊಂದು ಲಿಂಕ್ ಹಾಕಿದಾರೆ ಆಚಾರು. ಇದು ಕೆಳಗಡೆ ಈ ತರ ಅಲ್ಲಾಡ್ತಾ ಇರತ್ತೆ. ನಾವು ಗಂಟೆ ಬೇಕಾದ್ರೆ ಹಾಕ್ಬೋದಿತ್ತಲ್ವಾ? ಬಾಳ ಆಗತ್ತೆ ಅಂತ. तुम पूछ रहे थे ना कैसे बैठेंगे झूला, इसलिए मैं आई कैसे बनाए देखने के लिए. ಇದು ಮಂಚ ಅಂದ್ರೆ ಟ್ರೆಡಿಷನಲ್ ಇರ್ಲಿ ಅಂತ ಹೇಳಿ ಈ ತರನೇ ಕಂಪ್ಲೀಟ್ ಏನು ವುಡ್ ವರ್ಕ್ ಇದೆ. ಇವಾಗೆಲ್ಲ ಹೆಡ್ ಬೋರ್ಡ್ ಹಾಕ್ಸಿ, ರಗ್ಸಿನ್ ಹಾಕ್ಸಿ ಆ ಥರ ಎಲ್ಲ ಮಾಡಿಸ್ತಾರಲ್ವ, ನಮಗೆ ಇಷ್ಟ ಇರಲಿಲ್ಲ. ಟ್ರೆಡಿಷ್ನಲ್ ಮಂಚಾನೇ ಬೇಕು ಅಂತ ಈ ಥರ ಮಾಡಿಸಿದ್ದೀವಿ. 2 ರೂಮಿಗೆ ಈ ಥರ ಬರುತ್ತೆ. ಆಲ್ರೆಡಿ 2 ದೊಡ್ಡ ಕಾಟ್ಸ್ ಇದೆ ನಮ್ಮ ಮನೇಲಿ. ಆ 2 ವುಡನ್ ಕಾಟ್ಸು ಇನ್ನೆರಡು ರೂಮಿಗೆ ಹೋಗುತ್ತೆ. ಮಗ ಬಂದು ಇಲ್ಲಿ ವಾಸವಾಗಿರ್ತಾನೆ, ಜೊತೆಲಿರ್ತಾನೆ ಅನ್ನೋ ಒಂದು ಭರವಸೆಯಲ್ಲಿ ಅವನ ಇಷ್ಟಪಟ್ಟಂಗೆ ನಾವೆಲ್ಲದನ್ನು ಮಾಡಿಸ್ತಾ ಇದ್ದೀವಿ. ನನಗೂ ತುಂಬ ವರ್ಷದ ಕನಸು. ಅವನು ಬಂದಿರೋದಕ್ಕೆ ಮುಂಚೆ ನನ್ನ ದೊಡ್ಡ ಕನಸಿತ್ತು ಅಂದರೆ ಟ್ರೆಡಿಷನ್, ಒಂದು ಮನೆ ಅಂದರೆ ಹೀಗೆ ಸಂಪ್ರದಾಯಬದ್ಧವಾಗಿ ಇರಬೇಕು ಅನ್ನೋದೊಂದು ಆಸೆ ಇತ್ತು. ಆಗ್ತಾಯಿದೆ. ಬಟ್ ಏನಂದರೆ ಪೇಷನ್ಸ್ ಕಡಿಮೆ ಆಗ್ತಾಯಿದೆ ನಮಗೆ. ಬರ್ತಾ 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 ಲೇಟ್ ಆಯಿತು ಅನ್ಸೋಕ್ಕೆ ಶುರುವಾಗಿದೆ. ಓಕೆ, ದೇವ್ರ ಮನೆ ಕಂಬಗಳೆಲ್ಲ ರೆಡಿಯಾಗಿದೆ, ಫಿಟ್ ಮಾಡಿದ್ದಾರೆ. ಈಗ ಅದ್ರ ಮೇಲೆ ಇದು ನೋಡಿ, ದೇವ್ರ ಮನೆ ಒಳಗಡೆ ನೆನ್ನೆ ತಾನೇ ಬಂದು ಏನೋ ಅಂದರು, ಇದನ್ನು ಅಂದರೆ ಒಂದು ಹೋಲ್ ಹಾಕ್ಸ್ಬೇಕಿತ್ತು ನಾವು. ಅದನ್ನು ಹಾಕ್ಸಿದ್ರು ಕರೆಸ್ಬಿಟ್ಟು. ಈಸ್ಟಿಂದ, ಪೂರ್ವದಿಂದ ಸೂರ್ಯನ ಬೆಳಕು ಒಳಗಡೆ ಬರಲಿ. ಇದು ನನ್ನ ಆಫೀಸ್ ಅಂತ ಹೇಳಿದೆ. ಇದೆಲ್ಲ ಮೇಲಿರೋದು ಪೇಪರ್ಸ್, ಇದೆಲ್ಲ ಪ್ಲಾಸ್ಟಿಕ್, ಅದು ತೆಗಿತಾರೆ. ಇದು ಟಾಲ್ ಯೂನಿಟ್ ಒಂದು, ಅಂದರೆ ಆಫೀಸಲ್ಲಿ ಇರಲಿ, ಏನಾದರೂ ಸ್ಟೋರ್ ಮಾಡ್ತೀವಲ್ವ ಹಾಗಾಗಿ. ಹಾಗೆ ಇಲ್ಲೊಂದು ಡಬಲ್ ಡೋರ್ ಬರುತ್ತೆ. ಇದಕ್ಕೆ ಇದೆಲ್ಲ ಹ್ಯಾಂಡ್ಲು ಡಬಲ್ ಡೋರ್ ಬರುತ್ತೆ ಇಲ್ಲಿ. ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ವರ್ಕ್ ಆಗಿದೆ, ತೋರಿಸ್ತೀನಿ.
ಇಲ್ಲಿ ಆಲ್ಮೋಸ್ಟ್ ಇದು ಫಾಲ್ ಸೀಲಿಂಗ್ ಆಗಿದೆ. ಜೊತೆಗೆ ಇದು ವೀನಿಯರ್ ವರ್ಕ್, ಇದು ವುಡನ್ ವರ್ಕ್. ಇದು ಪೇಂಟ್ ಮಾಡ್ಲಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಟೇಪ್ ಹಾಕೊಳ್ತಾ ಇದಾರೆ ಸೈಡಿಗೆ. ಯಾಕಂದ್ರೆ ಈ ನೋಡಿ ಈ ತರ ಟೇಪ್ ಹಾಕ್ಬಿಟ್ರೆ ಕಂಪ್ಲೀಟ್ ಆಗಿ ಪೇಂಟ್ ಆದಾಗ ಏನು ತೊಂದರೆ ಆಗಲ್ಲ, ಅದಕ್ಕೋಸ್ಕರ ಟೇಪ್ ಹಾಕೊಂಡು ಮಾಡ್ತಾ ಇದಾರೆ. ವರ್ಕ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಖುಷಿ ಕೊಟ್ಟಿದೆ, ಅಷ್ಟು ಚೆನ್ನಾಗಿ ನೀಟಾಗಿ ಮಾಡ್ತಾ ಇದಾರೆ. ಬಟ್ ಏನಂದ್ರೆ ಗೃಹ ಪ್ರವೇಶ ಯಾವಾಗ ಮಾಡ್ತೀವಂತಾನೇ ಗೊತ್ತಿಲ್ಲ, ಹಂಗೆ ಕೆಲಸ ಸುಮ್ಮನೆ ಹೋಗ್ತಾ ಇದೆ ಸ್ಲೋ ಪೇಸ್ ಅಲ್ಲಿ. ಸ್ಲೋ ಪೇಸ್ ಅನ್ನೋಂಗಿಲ್ಲ, ನಮ್ಮ ಮನೆ ಕೆಲಸ ಭಾಳ ಇರೋದ್ರಿಂದ ಸ್ಲೋ ಪೇಸ್ ಅಂತ ಹೇಳಂಗೆ ಇಲ್ಲ. ಇಲ್ಲೊಂದು ಶ್ಯಾಂಡಲಿಯರ್ ಬರುತ್ತೆ. ಇಲ್ಲಿ ಇದು ಮಗನ್ ರೂಮು. ಇದೊಂದು ಬೇ ವಿಂಡೋ ಬರುತ್ತೆ. ಇದು ಹೆಡ್ ಬೋರ್ಡ್ ಇಲ್ಲಿ ಬರುತ್ತೆ. ಹೆಡ್ ಬೋರ್ಡ್ ಇಲ್ಲ, ಆ ಥರ ಕಾಟ್ ಮಾಡಿಸಲ್ಲ, ವುಡನ್ ಕಾಟ್. ಇದು ಫಾಲ್ ಸೀಲಿಂಗ್, ಟ್ರೆಡಿಷನಲ್ ವುಡನ್ ಕಾಟೇ ಮಾಡಿಸ್ತಾ ಇರೋದು. ನೋಡಿ ಇದೆಲ್ಲ ಯಾವಾಗ ಕ್ಲೀನ್ ಆಗಬೇಕು, ನಾವು ಯಾವಾಗ ಕೆಲಸ ಮಾಡಬೇಕು ಗೊತ್ತಿಲ್ಲ. ಇದು ಸ್ಟಡಿ ಏರಿಯಾ ಒಂದು. ಹಾಗೆ ನಮ್ಮ ಬ್ಯಾಕ್ ಯಾರ್ಡ್ ಏನು ತೋರಿಸ್ತಾ ಇದ್ನಲ್ಲ ಯಾವಾಗಲೂ, ಅದು ಕೂಡ ಆಲ್ಮೋಸ್ಟ್ ಕ್ಲೀನ್ ಮಾಡಿಸಿದೀವಿ. ಕೆಳಗಡೆಯಿಂದ ತೋರಿಸ್ತೀನಿ ನಿಮಗೆ. ಇದು ನಮ್ಮ ಬ್ಯಾಕ್ ಯಾರ್ಡು, ಸುಮಾರು ಸಲ ತೋರಿಸಿದೀನಿ. ತುಂಬಾ ಕಸ ಇತ್ತು ಇಲ್ಲಿ, ಅದೇ 2 ಗೂಬೆಗಳು ಕೂತಿತ್ತಲ್ವ ಇಲ್ಲಿ, ಅದು ತೋರಿಸಿದ್ನಲ್ಲ ಅವಾಗ ತೋರಿಸಿದ್ದೆ. ಈಗ ವಿಂಟರ್ ಮುಗೀತಲ್ವ, ಎಲ್ಲ ಎಲೆಗಳೆಲ್ಲ ಉದುರೋಗಿದೆ. ಇನ್ನ ವಸಂತ ಕಾಲ ಬರ್ಬೇಕು, ಎಲ್ಲ ಚಿಗುರುತ್ತೆ. ಇದು ಹಿತ್ತಲಲ್ಲಿರುವಂತ ಮರಗಳು 4-5 ಮರ ಇದೆ. ನಮ್ಮ ಮನೆಯವ್ರು ಹೇಳ್ತಾ ಇದ್ದೀವಿ ಬೆಳಗ್ಗೆ, ಇದ್ರೊಂದು ಹೂ ಅಂದ್ರೆ ತೆಗಿಸ್ಲಾ ಅಂತ. ಯಾವ ಕಾರಣಕ್ಕೂ ತೆಗ್ಸಕ್ ಕೊಡಲ್ಲ ಅಂತ ಹೇಳಿದೀನಿ. ಹಲ್ಲಿ ಹಾಕ್ಸ್ಕೊಡ್ತೀನಿ ಮರಗಳನ್ನ ಅಂದ್ರು. ಮರ ಹಾಕಿ ಅದಿಷ್ಟು ದೊಡ್ಡದಾದ್ಮೇಲೆ ಇದನ್ನ ತೆಗೆ ಕೊಡ್ತೀನಿ ಅಂತಂದೆ ನಾನು. ಬಿಕಾಸ್ ಏನ್ ಗೊತ್ತಾ, ವೆಸ್ಟ್ ಸೈಡ್ ಇಂದ ಎಷ್ಟು ಚೆನ್ನಾಗಿ ನಮ್ಮ ಮನೆನ ಪ್ರೊಟೆಕ್ಟ್ ಮಾಡುತ್ತೆ ಬಿಸಿಲಿಂದ. ಆಮೇಲೆ ಇಷ್ಟ ಎತ್ತರಕ್ಕೆ ಬೆಳ್ಸೋಕೆ 10 ವರ್ಷ ಬೇಕು. ಕಡಿಯೋದೆಷ್ಟು ಸುಲಭ. ಮಣ್ಣು ಹಾಕ್ಸ್ತಾ ಇದೀವಿ, ಕೆಂಪು ಮಣ್ಣು. ಗಿಡಗಳ ಹಾಕೋಣ, ಗಿಡಗಳಲ್ಲ ಇದು ಕಿಚನ್ ಗಾರ್ಡನ್. ಇದು ಸೊಪ್ಪು ತರಕಾರಿ ಅದನ್ನ ಹಾಕ್ಲಿಕ್ಕಂತಾನೆ ಈ ಜಾಗ ಬಿಟ್ಕೊಂಡಿರೋದು. ಎಲ್ಲ ಕ್ಲಿಯರ್ ಆಗ್ತಾ ಇದೆ, ಒಂದೊಂದೇ ಮಾಡಿಸ್ತಾ ಇದೀವಿ ಇವಾಗ. ಇನ್ನು ಮುಂದಕ್ಕೆ ಪುಟ್ಟ ಪುಟ್ಟ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲಸ ತುಂಬ ಕೆಲಸ ಆಗ್ತದೆ. ಹಾಗೆ ಬುಧವಾರದ ದಿನ ಒಂದು ವಿಡಿಯೋ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಗಿಡಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಈಗ ನೋಡಿ ಹಿಂಗಿತ್ತು ಹಂಗೆ ಇದೆ ಅಂತ ಅನ್ಸುತ್ತೆ ನಿಮಗೆ ಮನೆ. ಹಂಗಾಗಿ ನಮ್ಗೇನು ಐಡಿಯಾನೇ ಸಿಗ್ತಾ ಇಲ್ಲ ಎಷ್ಟು ದಿನಕ್ಕೆ ಮುಗಿಯುತ್ತೆ ಅಂತ. ಪೇಂಟ್ನವ್ರು ಮಾಡ್ತಾನೇ ಇದ್ದಾರೆ, ಕೆಲಸ ನಡೀತಾನೇ ಇದೆ. ಯಾವಾಗ ಮುಗಿಯುತ್ತೋ, ಯಾವಾಗ ಹಂಚ್ ಹಾಕಿಸ್ತೀವೋ ನೋಡೋಣ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರಲ್ಲ, ಹೇಗೆ ಅನಿಸ್ತು? ನಿಮ್ಮ ಒಪಿನಿಯನ್ಸ್ ಕೂಡ ಶೇರ್ ಮಾಡ್ಬೋದು. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ.